ಕೊಟ್ಟೆ. ಈ ಒಂದು ಸ್ಥಾನ ಸಿದ್ದರಾಮಯ್ಯನವ್ರಿಗೂ ಗೊತ್ತಿರಲಿಲ್ಲ. ಆಮೇಲೆ ನಾನು ಹೇಳಿದೆ ಈ ಥರ ಸುಧಾಕರ್ ಅವ್ರಿಗೆ ಪೋರ್ಟ್ಫೋಲಿಯೋ ಚೇಂಜ್ ಮಾಡಿದ್ದೀನಿ. ಆದರೆ ಇವತ್ತು ಪೋರ್ಟ್ಫೋಲಿಯೋ ಚೇಂಜ್ ಮಾಡಿರೋದು ನನಗೆ ತುಂಬ ಸಂತೋಷ ತಂದಿದೆ, ಹೆಮ್ಮೆ ಆಗ್ತಾ ಇದೆ. ಕಾರಣ ಅವರು ಈ ಒಂದು ಪೋರ್ಟ್ಫೋಲಿಯೋ ಬಹಳ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ, ಬಹಳ ಚೆನ್ನಾಗಿದೆ. ನನಗೆ ಇವತ್ತು ಸಮಾಧಾನ ಆಯಿತು. ಇವರು ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಳ್ಳೆ ಕ್ರಾಂತಿ ಮತ್ತು ಒಳ್ಳೆ ಬದಲಾವಣೆ ಮತ್ತು ಫ್ಯಾಷನನ್ನು ತರ್ತಾ ಇದ್ದಾರೆ ಅಂತಕ್ಕಂಥ ಒಂದು ಶಬಾಷ್ಗಿರಿಯನ್ನು DK ಶಿವಕುಮಾರ್ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ. ಆದ್ದರಿಂದ ನಾನು ಹೇಳೋದಿಷ್ಟೇ, ನಮ್ಮ ಸಚಿವರಿಗೆ ನೀವು ಯಾವುದೇ ಒಂದು ಕೆಲಸವನ್ನು ನಿರ್ವಹಿಸಿ ಅವರು ಪ್ರಾಮಾಣಿಕವಾಗಿ ಏನು ಕಪ್ಪು ಶಿಕ್ಷೆ ಇಲ್ಲದೆ, ಪಾರದರ್ಶಕವಾಗಿ, ಭ್ರಷ್ಟಾಚಾರ ಇಲ್ಲದೆ ಕೆಲಸ ಮಾಡ್ತಕ್ಕಂಥ ಈ ರಾಜ್ಯದಲ್ಲಿ ಯಾರಾದರೂ ಏಕೈಕ ವ್ಯಕ್ತಿ ಇದ್ದರೆ ಅದು ಡಾಕ್ಟರ್ ಸುಧಾಕರ್ ಅಂತ ಹೇಳಿ ತಪ್ಪಾಗಲಾರದು. ಬಂಧುಗಳೇ, ಅದೇ ರೀತಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ಚಿಂತಾಮಣಿ ಕ್ಷೇತ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಸುಮಾರು 4,000ರಿಂದ 5,000 ಅಭಿವೃದ್ಧಿ ಕೆಲಸಗಳು ನಡೀತಾ ಇರ್ತಕ್ಕಂಥ ವಿಚಾರ ಈ ಜಿಲ್ಲೆಯಲ್ಲಿ ಎಲ್ಲರಿಗೂ ಗೊತ್ತು. ಇವತ್ತು ಆ ಎಲ್ಲ ಅಭಿವೃದ್ಧಿ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗಬೇಕಾದ್ರೆ ಮತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಪಕ್ಷ ಬೆಳೀಬೇಕಾದ್ರೆ, ಈ ಒಂದು 2 ಜಿಲ್ಲೆಗಳು ಅಭಿವೃದ್ಧಿ ಆಗಬೇಕಾದ್ರೆ ಅದು ಬೇರೆ ಯಾರಿಂದ ಸಾಧ್ಯ ಇಲ್ಲ, ಅದು ಏಕೈಕ ವ್ಯಕ್ತಿ ಡಾಕ್ಟರ್ ಸುಧಾಕರಿಂದ ಮಾತ್ರ ಸಾಧ್ಯ. ಅದಕ್ಕೆ ನಾವು ಇವತ್ತು 2ನೇ ಹಂತದಲ್ಲಿ ಡಾಕ್ಟರ್ MG ಸುಧಾಕರ್ ಅವರಿಗೆ ಮತ್ತೆ ಸಚಿವ ಸ್ಥಾನವನ್ನು ಕೊಟ್ಟು ಈ 2 ಜಿಲ್ಲೆಗಳನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ಉಳಿಕೆ ಕಾಮಗಾರಿಗಳನ್ನು ಎಲ್ಲ ಪೂರ್ಣ ಆಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಅದೇ ರೀತಿಯಲ್ಲಿ ನಮ್ಮ ತಾಲೂಕಿನಲ್ಲೂ ಸಹ 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಅವೆಲ್ಲ ಬೇರೆಯವರು ಹೇಳ್ತಾರೆ, ಹೇಳೋದಿಲ್ಲ. ಅದರಿಂದ ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಮತ್ತು 2 ಜಿಲ್ಲೆಗಳಲ್ಲಿ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು, ಎಲ್ಲ 11 ಸ್ಥಾನಗಳನ್ನು ಗೆಲ್ಲಬೇಕಾದ್ರೆ ನಮ್ಮ ಸುಧಾಕರ್ ಅವರಿಗೆ ತಾವು ಸಚಿವ ಸ್ಥಾನವನ್ನು ನೀಡಬೇಕಂತ ನಾನು ನಮ್ಮ ರಾಜ್ಯದ ಮುಖಂಡರಾದಂಥ DK ಶಿವಕುಮಾರ್, ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಹತ್ರ, ಸಿದ್ದರಾಮಯ್ಯನವ್ರ ಹತ್ರ, ರಾಹುಲ್ ಗಾಂಧಿ ಅವ್ರ ಹತ್ರ, ಸೋನಿಯಾ ಗಾಂಧಿ ಅವ್ರ ಹತ್ರ ಮತ್ತು ಖರ್ಗೆ ಅವ್ರ ಹತ್ರ, ನಮ್ಮ ಎಲ್ಲ ತಾಲೂಕಿನ ಕಾರ್ಯಕರ್ತರ ಮುಖಂಡರ ಪರವಾಗಿ, ಜಿಲ್ಲೆಯ ಜನತೆ ಪರವಾಗಿ ನಾನು ನಮ್ಮ ರಾಜ್ಯ ಮಟ್ಟದ ನಮ್ಮ ನಾಯಕರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಮತ್ತೆ ಸಚಿವ ಸ್ಥಾನ, 2ನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ನೀಡಬೇಕಂತ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕೃಷ್ಣಮೂರ್ತಿ, ಚಿಂತಾಮಣಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ KPCC ಸದಸ್ಯನಾಗಿದ್ದೇನೆ. ಈ ದಿನ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ನಮ್ಮ ಪಕ್ಷದ ಎಲ್ಲ ಮುಖಂಡರೇ ಹಾಗೂ ವಿಶೇಷವಾಗಿ ಆಮಂತ್ರಿತರಾಗಿರ್ತಕ್ಕಂತಹ ಮಾಧ್ಯಮ ಮಿತ್ರರು, ಇವತ್ತು ನಾವಿಲ್ಲಿ ಸೇರಿರ್ತಕ್ಕಂಥ ವಿಷಯ ಈಗಾಗಲೇ ಲಕ್ಷ್ಮಣ ರೆಡ್ಡಿ ಅವರು ತಿಳಿಸಿದ್ದಾರೆ. ಏನು 2023ರ ಚುನಾವಣೆಯಲ್ಲಿ 130 ಶಾಸಕರನ್ನ ಗೆಲ್ಲಿಸೋದ್ರ ಮುಖಾಂತರ ಇಡೀ ರಾಜ್ಯದಲ್ಲಿ ಅತ್ಯಂತ ಅಭೂತಪೂರ್ವವಂಥ ಒಂದು ಫಲಿತಾಂಶವನ್ನು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ನಾಯಕರು ಘೋಷಿಸ್ತಕ್ಕಂಥ ಪಂಚ ಗ್ಯಾರಂಟಿಗಳು. ಈ ಗ್ಯಾರಂಟಿಗಳ ಮುಖಾಂತರ ಇಡೀ ದೇಶದಲ್ಲಿಯೇ ಇವಾಗ ನಮ್ಮ ಕರ್ನಾಟಕ ಮಾಡೆಲ್ ಆಗಿದೆ. ಇದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅಂದಿನ ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯರವರ ಮುಖಂಡತ್ವದಲ್ಲಿ ನಡೆದಂತಹ ಸಚಿವ ಸಂಪುಟದಲ್ಲಿ ನಮ್ಮ ನಾಯಕರಾದಂಥ ಡಾಕ್ಟರ್ MG ಸುಧಾಕರ್ ಅವರಿಗೆ ಹೈಕಮಾಂಡ್ನವರು ಎಲ್ಲರೂ ಸೇರಿ ಉನ್ನತ ಶಿಕ್ಷಣ ಒಂದು ಸಚಿವರಾಗಿ ಕೆಲಸ ಮಾಡುವಂಥ ಅವಕಾಶವನ್ನು ಒದಗಿಸಿಕೊಟ್ರು. ಏನು ಅವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ಮೊನ್ನೆ ಸಚಿವ ಸ್ಥಾನ ಬಿಡೋವರೆಗೂ ಅವರು ಪ್ರತಿದಿನ 18ರಿಂದ 20 ಗಂಟೆಗಳ ಕಾಲ ಸತತವಾಗಿ ಅವರ ಒಂದು ಸೇವೆ, ಶ್ರಮ ಎಲ್ಲವನ್ನು ಸಹ ಉನ್ನತ ಶಿಕ್ಷಣಕ್ಕಾಗಿ ಹಾಗೂ ಜಿಲ್ಲೆಯ ಅಭಿವೃದ್ಧಿಗಾಗಿ ಹಾಗೂ ರಾಷ್ಟ್ರದ ಅಭಿವೃದ್ಧಿಗಾಗಿ ಅವರು ಶ್ರಮಿಸಿರುವಂಥ ವಿಷಯ ತಮಗೆಲ್ಲರಿಗೂ ಗೊತ್ತೇ ಇದೆ. ಅವರು ಕೈಗೊಂಡಿರ್ತಕ್ಕಂಥ ಕಾರ್ಯಗಳು ಮಾದರಿಯಾಗಿವೆ. ಇವತ್ತು ಉನ್ನತ ಶಿಕ್ಷಣ ಸಚಿವಾಲಯದಲ್ಲಿ ಅವರು ಅನೇಕ ಒಂದು ಹೊಸ ಯೋಜನೆಗಳನ್ನು ಜಾರಿ ಮಾಡಿ ವಯಸ್ಕರ
ಒಂದು ಅಭಿವೃದ್ಧಿಗೆ ಏನು ಉನ್ನತ ಶಿಕ್ಷಣದಲ್ಲಿ ಏನೇನು ಬದಲಾವಣೆಗಳು ತರಬೇಕು ಅದನ್ನು ಯಾವ ರೀತಿಯಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗಿ ರೂಪುಗೊಳ್ಳುವಂಥ ಒಂದು ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ನಂತರ ನಮ್ಮ ಜಿಲ್ಲೆಯಾದ್ಯಂತ ಸಹ ಇಡೀ ಜಿಲ್ಲೆಯಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಜಿಲ್ಲೆಗಳಿಗೂ ಸಮಾನಾಂತರವಾಗಿ ಅಭಿವೃದ್ಧಿ ಕೆಲಸಗಳನ್ನು ಕೈಗೊಂಡು ಮಾದರಿಯಾಗಿರ್ತಾರೆ. ಇಂತಹ ಒಂದು ಅಹರ್ನಿಶವಾಗಿ ದುಡಿದಿರ್ತಕ್ಕಂಥ ನಮ್ಮ ನಾಯಕರಂಥ ಸುಧಾಕರ್ ಅವರಿಗೆ ಈ ಒಂದು ಮಾನ್ಯ DKC ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಮೊದಲನೇ ಪಟ್ಟಿಯಲ್ಲೇ ನಮ್ಮ ನಾಯಕರ ಒಂದು ಹೆಸರು ಬರುತ್ತೆ ಒಂದು ಆಶಾಭಾವನೆ ಇತ್ತು. ಕಾರಣಾಂತರಗಳಿಂದ ಆ ಒಂದು ಪಟ್ಟಿಯಲ್ಲಿ ನಮ್ಮ ನಾಯಕರ ಹೆಸರು ಇಲ್ಲದೆ ಇರೋದು ನಮಗೆ ಒಂದು ಖೇದ ಇದೆ. ಈಗ ನಮ್ಮೆಲ್ಲರ ಪರವಾಗಿ ನಾವು ಇಡೀ ಚಿಂತಾಮಣಿ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರ ಪರವಾಗಿ ನಾವು ಕಾಂಗ್ರೆಸ್ನ ಹೈಕಮಾಂಡ್ ಅವ್ರ ಹತ್ರ ಮತ್ತು ಈಗಿನ ಮುಖ್ಯಮಂತ್ರಿಗಳಾದಂಥ DKC ಶಿವಕುಮಾರ್ ಅವ್ರ ಹತ್ರ ಎಲ್ಲರ ಹತ್ರ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ಇಂತಹ ಒಂದು ಅಭೂತಪೂರ್ವವಾದಂಥ ಒಂದು ಕೆಲಸ ಮಾಡಿ ಮಾದರಿಯಾಗಿರ್ತಕ್ಕಂಥ ನಿಷ್ಕಳಂಕ, ಪಕ್ಷಭೇದ ಇಲ್ಲ, ಕಪ್ಪು ಚುಕ್ಕೆ ಇಲ್ಲ, ಯಾವುದೇ ಹಾರ್ಗಣಗಳಿಲ್ಲ, ಈ ಥರ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ ನಾಯಕರಿಗೆ ದಯವಿಟ್ಟು ಸಚಿವ ಸ್ಥಾನ ನೀಡಲೇಬೇಕು. ವಿಶೇಷವಾಗಿ ಅದೇ ಉನ್ನತ ಶಿಕ್ಷಣ ಸಚಿವಾಲಯ ಸ್ಥಾನ ನೀಡಿದ್ರೆ ಏನು ಉಳಿಕೆ ಕಾಮಗಾರಿಗಳು ಏನಿದೆ ಈ 2 ವರ್ಷದಲ್ಲಿ ಅದನ್ನು ಅವರು ಪೂರ್ತಿ ಮಾಡೋಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ತಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಮುಖಂಡರುಗಳು, ಅದರ ಜೊತೆಗೆ ನಮ್ಮ ತಾಲೂಕಿನ ಮಾಧ್ಯಮ ಮಿತ್ರರು, ಇವತ್ತು ನಾವು ಏನು ಇಲ್ಲಿ ಸೇರಿದ್ದೀವಿ ಅಂದರೆ ನಮ್ಮ ನಾಯಕರು MC ಸುಧಾಕರ್ ಅವರು ಸುಮಾರು 3 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಯಾವ ಥರ ಮಾರ್ಪಾಡುಗಳು ತಂದಿದ್ದಾರೆ ತಮ್ಮೆಲ್ಲರಿಗೂ ಗೊತ್ತಿದೆ. ಅದು ಈ ರಾಜ್ಯದ ಮುಖಂಡರಿಗೂ ಗೊತ್ತು ಮತ್ತು ನಮ್ಮ ಜಿಲ್ಲೆಯ ಅಧಿಕಾರಿಗಳನ್ನ ಮತ್ತು ನಮ್ಮ ಮುಖಂಡರುಗಳನ್ನ ಯಾವ ಥರ ಜಿಲ್ಲೆಯಿಂದ ಉಸ್ತುವಾರಿ ತಗೊಂಡು ಜವಾಬ್ದಾರಿಯಾಗಿ ನಡೆಸ್ಕೊಂಡು ಹೋಗಿದ್ದಾರೆ ಅನ್ನೋದಕ್ಕೆ ಅವರನ್ನು ಮಾಡಿರ್ತಕ್ಕಂಥ ಕೆಲಸಗಳು ಮತ್ತು 23ರ ಚುನಾವಣೆಯಲ್ಲಿ ಅವರು ಕೊಟ್ಟಂಥ ಜವಾಬ್ದಾರಿ ಏನು ನಮ್ಮ ಜಿಲ್ಲೆಯಲ್ಲಿ 4 ಸ್ಥಾನಗಳನ್ನು ಗೆಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸುಧಾಕರ್ ಅವರನ್ನು ಮತ್ತು ಈ ಕಡೆ ಕೋಲಾರ ಜಿಲ್ಲೆಯಲ್ಲೂ 4 ಸ್ಥಾನಗಳು ಕಾಂಗ್ರೆಸ್ ಪಾರ್ಟಿ ಬಂದಿದ್ದಕ್ಕೋಸ್ಕರವಾಗಿ ಅವ್ರಿಗೆ ಆವತ್ತಿನ ದಿನ ರಾಜ್ಯದ ಮುಖಂಡರಾಗ್ಬೋದು, ರಾಷ್ಟ್ರದ ಮುಖಂಡರಾಗ್ಬೋದು, ಅವರು ಒಳ್ಳೆ ಸ್ಥಾನವನ್ನು ಕೊಟ್ಟಿದ್ದಾರೆ. ಇವತ್ತು ಅವರು 3 ವರ್ಷಗಳ ಕಾಲ ಅವರು ಕೆಲಸ ಮಾಡಿರೋದು ನೋಡಿ ನಮ್ಮ CLP ನಾಯಕರು ಅಂದರೆ ಇವತ್ತು ನಮಗೆ ಸಿದ್ದರಾಮಯ್ಯನವರಾಗ್ಬೋದು, DKC ಶಿವಕುಮಾರ್ ಆಗ್ಬೋದು, ಅವರೆಲ್ಲರೂ ಅವ್ರು ಕೊಡ್ತಾರೆ ಅಂತ ನಂಬಿಕೆ ನಮ್ಗೆ ತುಂಬ ಇತ್ತು. ಏಕೆಂದರೆ ಅವರು ಆ ಥರ ಕೆಲಸವನ್ನು ಮಾಡಿ ಏನು ಇಷ್ಟೊತ್ತು ನಮ್ಮ ಮುಖಂಡಗಳಿದ್ದಂಗೆ 24 ಗಂಟೆಯಲ್ಲಿ 20 ಗಂಟೆ ಕೆಲಸ ಮಾಡಿದ್ದಾರೆ. KDP ಸಭೆಗಳಿರ್ಬೋದು, ತಾಲೂಕಲ್ಲಿರ್ತಕ್ಕಂಥ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಯಾವ ಥರ ಜವಾಬ್ದಾರಿ ಕೆಲಸ ಮಾಡಿದ್ದಾರೆ ಅಂತ ನಮ್ಮ ತಾಲೂಕಿನ ಮುಖಂಡರಿಗೂ ಗೊತ್ತು, ರಾಜ್ಯದ ಮುಖಂಡರಿಗೂ ಗೊತ್ತಿದೆ. ಎಲ್ಲ ಸಚಿವರು ಇವರು ಮಾಡಿದಷ್ಟು ಜವಾಬ್ದಾರಿಯಾಗಿ ಕೆಲಸ ಯಾರೂ ಮಾಡಲಿಲ್ಲ ಅಂತ ಸರ್ಕಾರದ ಎಲ್ಲ ನಮ್ಮ ಹಿರಿಯ ನಾಯಕರು ಗೊತ್ತಿತ್ತು. ಆದರೂ ಕಾರಣಾಂತರಗಳು ಇದೇ ಲಿಸ್ಟಲ್ಲಿ ಬರುತ್ತೆ ಅಂದ್ಕೊಂಡಿದ್ವಿ, ಆದರೂ ಬರಲಿಲ್ಲ. ಈಗ 2ನೇ ಪಟ್ಟಿಯಲ್ಲಿ ಆದರೂ ಅವ್ರು ಬರಲೇಬೇಕು ಅಂತ ಇಡೀ ನಮ್ಮ ತಾಲೂಕು, ನಮ್ಮ ಜಿಲ್ಲೆಯ ಮುಖಂಡರುಗಳಿಂದ ನಾವು ಒತ್ತಾಯನ ಪೂರ್ತಿ ಮಾಡ್ತೀವಿ ಅಂತ ನಮಸ್ಕಾರ. ನಮಗೆಲ್ಲ ಗೊತ್ತಿದೆ 23ನೇ ಇಸ್ವಿಯ ಎಲೆಕ್ಷನ್ನಲ್ಲಿ ನಮ್ಮ ಡಾಕ್ಟರ್ MC ಸುಧಾಕರ್ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಲು ಏನೇನು ಕಷ್ಟಗಳು ಬಿದ್ದರು, ಪಾರ್ಟಿ ಭಾರತ್ ಜೋಡೋ ಯಾತ್ರಾನಿಂದ ತಗೊಂಡು ಪಾರ್ಟಿ ಏನು ಸೂಚಿಸಿತ್ತು ಅವ್ರಿಗೆ, ಪ್ರತಿಯೊಂದು ಕಾರ್ಯದಲ್ಲಿ ಅತಿ ಹೆಚ್ಚಿನ ಜನ ಕರ್ಕೊಂಡು ಹೋಗೋದಾಗಲಿ, ಜಿಲ್ಲೆಯಲ್ಲಿ ಯಾವ್ಯಾವ ಪಾರ್ಟಿ ಫಂಕ್ಷನ್ಸ್ ಅಥವಾ ಬೇರೆ ಜಿಲ್ಲೆಯಲ್ಲಿ ಆದರೂ ಸಹ ಇವರು ಕೋಆಪ್ರೇಷನ್ ಕೊಟ್ಟು ಒಳ್ಳೆ ಪಾರ್ಟಿಗೆ ಬಿಲ್ಡಪ್ ಮಾಡಿದ್ದಾರೆ. ಮತ್ತು ಅಫಿಷಿಯಲ್ ವರ್ಕ್ನಲ್ಲಿ ತಗೊಂಡ್ರೆ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಒಂದು ಕ್ರಾಂತಿಕಾರಿ ಕೆಲಸ ಮಾಡಿ ನಾಟ್ ಓನ್ಲಿ ಇನ್ ಇಂಡಿಯಾ, ಫಾರಿನರ್ಸ್ಗೆಲ್ಲ ಕರ್ಕೊಂಡು ಬಂದು ಆ ಇಲಾಖೆಗೆ ಯಾತ್ರಾ ಉನ್ನತ ದರ್ಜೆಗೆ ಏರಿಸಬೇಕು ಅಂತ ಎಲ್ಲ ಪ್ಲ್ಯಾನಿಂಗ್ ಮಾಡಿ ಅವರೆಲ್ಲ ಮಾಡಿದ್ದಾರೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅವ್ರ ಸೀಟ್ ಬೀಳೋಕ್ಕೆ ಮುಂಚೆ 2 ದಿವಸ ಮುಂಚೆ ಯಾತ್ರಾ ಅವರು ನಡವಳಿಕೆ ನೋಡಿ ನಮಗೆ ಕಣ್ಣಲ್ಲಿ ನೀರು ಬಂತು. ಪಾರ್ಟಿ ಹೈಕಮಾಂಡ್ ಏನು ಹೇಳಿದ್ದಾರೆ ಅದಕ್ಕೆ ಅವ್ರಿಗೆ ಪಾಲನೆ ಮಾಡಿ ಸೀಟ್ ಬಿಟ್ಕೊಟ್ರು. ಅವ್ರಿಗೆ ಕೃತಜ್ಞತೆಗಳು ಹೇಳ್ತಾ, ನಮ್ಮ DK ಶಿವಕುಮಾರ್ ಸಾಹೇಬರು ಅವರು ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಸಹ ಒಂದು ಒಳ್ಳೆಯ ಆರ್ಗನೈಸರು, ಪಾರ್ಟಿಗೆ
ಗೌರ್ಮೆಂಟ್ಗೆ ಮುಂದೆ ಒರೆಸ್ಕೊಂಡು ಹೋಗ್ತಾರೆ ಅಂತ ನಂಬಿಕೆ ಇದೆ. ಅದೇ ಥರ ಇಬ್ಬರೂ ಒಂದು ಪಬ್ಲಿಕ್ ಮೀಟಿಂಗ್ಸಲ್ಲಿ ಚಿಂತಾಮಣಿಯಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದರು, ಒಂದು ಸಜನ ಮಂತ್ರಿ ಸುಧಾಕರ್ ಅಂತ, ಇನ್ನೊಂದು ಕಡೆ ನಮ್ಮ DK ಶಿವಕುಮಾರ್ ಸಾಹೇಬರು ಸುಧಾಕರ್ಗೆ ಮಂತ್ರಿ ಕೊಟ್ಟಿದ್ದಕ್ಕೆ ಸಾರ್ಥಕ ಆಯಿತು, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸರ್ಟಿಫಿಕೇಟ್ ಕೂಡ ಕೊಟ್ಟು, ಅದರಿಂದ ನಮಗೆ ನಂಬಿಕೆ ಇದೆ ನಮ್ಮ ಡಾಕ್ಟರ್ MC ಸುಧಾಕರ್ ಅವರಿಗೆ ಮುಂದಿನ ಬರೋ ಕಂತಿನಲ್ಲಿ ಒಳ್ಳೆಯ ಸ್ಥಾನಮಾನ ಕೊಡ್ತಾರೆ, ಒಂದು ಮಂತ್ರಿ ಮಾಡ್ತಾರೆ ಅಂತ ನಂಬಿಕೆ ಇದೆ. ನಮ್ಮ ಕಾಂಗ್ರೆಸ್ ಪಾರ್ಟಿಯ ಮುಖಂಡರು ಮತ್ತು ಚಿಂತಾಮಣಿ ಮತ್ತು ಜಿಲ್ಲೆಯ ಮುಖಂಡರ ಪರವಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ ಸರ್. ಹೈಕಮಾಂಡ್ ಮತ್ತು CLP ಲೀಡರ್ ಮಾಜಿ ಮುಖ್ಯಮಂತ್ರಿ ಇಬ್ಬರಿಗೆ ನಾನು ಮನವಿ ಮಾಡ್ತೀನಿ, ನಾವು ದಯಮಾಡಿ ನಮ್ಮ ಡಾಕ್ಟರ್ MC ಸುಧಾಕರ್ಗೆ ಒಂದು ಮಂತ್ರಿ ಪದವಿ ಕೊಡಬೇಕು ಅಂತ ಕೋರ್ತಾ ನನ್ನ ಮಾತುಗಳನ್ನು ಮುಕ್ತ ಮಾಡ್ತೀನಿ. ಇಲ್ಲಿ ಸೇರಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಏನಂದರೆ, ನಮ್ಮ ಉನ್ನತ ಶಿಕ್ಷಣದಲ್ಲಿ ಭಾರಿ ಕ್ರಾಂತಿಯನ್ನು ತಂದಿರತಕ್ಕಂಥ ನಮ್ಮ ಸುಧಾಕರ್ ಅವರು, ನಾವು ಹೇಳ್ಬಾರ್ದು, ಆಫೀಸಲ್ಲಿ ಬಿಟ್ಟು ಆ ಎಜುಕೇಷನ್ ಕೆಲಸ ಬಿಟ್ಟು ಎಲ್ಲರೂ ಬೇರೆ ಕೆಲಸಗಳು, ಸ್ವಂತ ಕೆಲಸಗಳು ಎಲ್ಲ ಹೋಗ್ತಿದ್ರು. ನನಗೆ ಹೇಳಿದ್ರು, ನಾನು ಎಲ್ಲೂ ಹೋಗಲ್ಲಪ್ಪ, ನಾನು ಆಫೀಸಲ್ಲಿ ಏನೋ ಕೆಲಸ, ಆ ಎಜುಕೇಷನ್ ಹೈಯರ್ ಎಜುಕೇಷನ್ ಆಫೀಸ್ಗಳಲ್ಲಿ ಕೆಲಸ ಇದ್ದರೆ ಮಾತ್ರ, ಆಫೀಸ್ ಮೀಟಿಂಗ್ ಇದ್ದರೆ ಮಾತ್ರ ಹೋಗ್ತೀನಿ, ಇಲ್ಲ ಅಂತಂದರೆ ನನ್ನ ಕೆಲಸ ಹೈಯರ್ ಎಜುಕೇಷನ್ ಆಫೀಸಲ್ಲಿ ಕೂತ್ಕೊಂಡು ನನ್ನ ಕೆಲಸ ಏನು ಆಲೋಚನೆ ಮಾಡಬೇಕು, ಎಜುಕೇಷನ್ ಬಗ್ಗೆ ಯಾವ್ಯಾವ ರೀತಿ ನೀವು ಎಜುಕೇಷನ್ ಆದ ತಕ್ಷಣ ಅವನಿಗೆ ಕೆಲಸ ಹೆಂಗೆ, ಕೆಲಸಕ್ಕೆ ಹೆಂಗೆ ಹೋಗ್ಬೇಕು, ಆ ಮಗು ಹೆಂಗೆ ಓದಿ ಕಂಪ್ನಿಗಳಲ್ಲಿ ಕೆಲಸ ಸಿಗಬೇಕು ಅಂತದ್ದು ಬಹಳ ಕೂಲಂಕುಷವಾಗಿ ಯೋಚನೆ ಮಾಡಿ ಇವ್ರ ಹತ್ರ, ಸಿದ್ದರಾಮಯ್ಯರ ಹತ್ರ ಡಿಸ್ಕಸ್ ಮಾಡಿ ಇವೆಲ್ಲ ಎಜುಕೇಷನಲ್ಲಿ ಡೆವಲಪ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ. ಅದು ಒಂದು ವಿಷಯ. ಆದರೆ ಇನ್ನೊಂದೇನಂತಂದರೆ, ಇಲ್ಲಿ ಈ ಡೆವಲಪ್ಮೆಂಟ್ ವಿಷಯದ ಬಗ್ಗೆ ಸಾವಿರಾರು ಕೋಟಿ ತಂದು ಇಂಪ್ರೂವ್ಮೆಂಟ್ ಮಾಡ್ತಾ ಇರುವಾಗ ಆಪೋಸಿಟ್ ಅವರು ಬಾಯಿಗೆ ಬಂದಂಗೆ ಮಾತಾಡಿದ್ರು ಅದನ್ನೆಲ್ಲ ಲೆಕ್ಕಕ್ಕೆ ತಗೊಳ್ದೆ ಸುಮ್ಮನೆ ಬಾಯಿಗೆ ಏನು ಇಲ್ಲ ಮಾತಾಡಕ್ಕಂತ ಹೇಳ್ಬಿಟ್ಟು ಮಾತಾಡ್ತಾ ಇರೋರಿಗೆ ಬಾಯಿ ಮುಚ್ಚಿಸಿ ಅವ್ರ ಬಗ್ಗೆ ಏನೂ ಮಾತಾಡದೆ ಎಲ್ಲರನ್ನ, ಕಾಂಗ್ರೆಸ್ ಪಕ್ಷದವರನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗಿರ್ತಕ್ಕಂಥ ನಮ್ಮ ಸುಧಾಕರ್ ಅವ್ರಿಗೆ ಈ ಫಸ್ಟ್ ಕಂತಲ್ಲೇ ಕೊಡುವಂಥದ್ದು ನಮಗೆ ಎಲ್ಲರಿಗೂ ಆಸೆ ಇತ್ತು. ಈಗ ಅದರಲ್ಲಿ ತಪ್ಪಿ ಈಗ ಎರಡನೇ ಕಂತಲ್ಲಿ ಏನೋ ಕೊಡುವಂಥ ಆಸೆ ನಮಗಿದೆ. ಅದೆಲ್ಲ ನಮ್ಮ ಸಿದ್ದರಾಮಯ್ಯ ಅವರು ಆಗ್ಬೋದು, ನಮ್ಮ DK ಶಿವಕುಮಾರ್ ಆಗಿರ್ಬೋದು, ರಾಹುಲ್ ಗಾಂಧಿ ಮತ್ತೆ ಎಲ್ಲ ನಮ್ಮ ನಾಯಕರು, ಖರ್ಗೆ ಸಾಹೇಬರು, ಎಲ್ಲ ನಾಯಕರು ನಮಗೆ ಇವೆಲ್ಲ ಉನ್ನತ ದರ್ಜೆಯಲ್ಲಿ ಏನೋ ಅವರು ಬೇರೆ ಕೆಲಸಗಳು ಬಿಟ್ಟು ಅವ್ರು ಕೊಟ್ಟಿರ್ತಕ್ಕಂಥ ಪೋರ್ಟ್ಫೋಲಿಯೋ ನಡೆಸ್ಕೊಂಡು ಚೆನ್ನಾಗಿ ಅದರಲ್ಲಿ ಗೌರವನ ಎಲ್ಲ ನಮ್ಮ ರಾಷ್ಟ್ರಕ್ಕೆ ಗೌರವ ತಂದಿರೋರಿಗೆ ಮತ್ತೆ ಸಚಿವ ಸ್ಥಾನ ಕೊಡಬೇಕು ಅಂತ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಮುಖಾಂತರ ಅವರನ್ನ ನಾವು ಕೇಳ್ಕೊಳ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ನಾನು ಮುಡಂಪಲ್ಲಿ ಶ್ರೀನಿವಾಸ್ ಅಂತ ಮಾಜಿ ತಾಲೂಕು ಪಂಚಾಯತಿ ಉಪಾಧ್ಯಕ್ಷರು. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರುಗಳೇ ಹಾಗೂ ವಿವಿಧ ಘಟಕಗಳ ಎಲ್ಲ ಪದಾಧಿಕಾರಿಗಳೇ, ಅಧ್ಯಕ್ಷರುಗಳೇ, ಎಲ್ಲ ಎಲ್ಲರ ಸಮಕ್ಷಮದಲ್ಲಿ ಮಾಧ್ಯಮ ಮಿತ್ರರ ಮುಖಾಂತರ ನಾವು ಏನು ಇವತ್ತು AICC ಇದೆ, ನಮ್ಮ ಅಧಿನಾಯಕಿಯಾಗಿರ್ತಕ್ಕಂಥ ಸೋನಿಯಾ ಗಾಂಧಿಯವರಿಗೂ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ AICC ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರಿಗೂ, ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವೇಣುಗೋಪಾಲ್ ಅವ್ರಿಗೂ, ವಿಶೇಷವಾಗಿ ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಪ್ರಬಲವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಏನು ಇವತ್ತು ನೀವು 2023ರ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಈ ಭಾಗದ ಶಾಸಕರು, ನಮ್ಮ ಅಭಿಮಾನಿಗಳು, ನಮ್ಮ ನಾಯಕರಾಗಿದ್ದಂಥ ಸುಧಾಕರ್ ಅವರನ್ನು ನೀವು ಸಚಿವ ಸಂಪುಟದಲ್ಲಿ ಸಚಿವರನ್ನಾಗಿ ಮಾಡಿದ್ರಿ. ಅಂದಿನಿಂದ ಕೂಡ ಇಲಾಖೆಯ ಪ್ರಗತಿಯನ್ನು ಇಡೀ ರಾಜ್ಯದಲ್ಲಿ ಉತ್ತಮ ಶಿಖರಕ್ಕೆ ಕೊಂಡೊಯ್ದಿದ್ದಾರೆ ಅಂತಕ್ಕಂಥದ್ದು ಮಾಧ್ಯಮಗಳ ಮುಖಾಂತರ ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥದ್ದು. ಆಮೇಲೆ ಇಲಾಖೆಯಲ್ಲಿ ಒಟ್ಟಾರೆಯಾಗಿ 23 ಇಲಾಖೆಗಳಲ್ಲಿ ಎಲ್ಲ ಇಲಾಖೆಗಳಿಗಿನ್ನ ಅತಿ ಹೆಚ್ಚಿನ
ಪ್ರೋಗ್ರೆಸ್ ಮಾಡಿರ್ತಕ್ಕಂಥ ಯಾವುದಾದ್ರೂ ಇಲಾಖೆ ಇದ್ದರೆ ಅದು ಹೈಯರ್ ಎಜುಕೇಷನ್ ಇಲಾಖೆ. ಆದ್ದರಿಂದ ಈ ಭಾಗದಲ್ಲಿ ಅವಭಚಿತ ಕೋಲಾರ ಜಿಲ್ಲೆ ಆಗಿರ್ಬೋದು, ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿರ್ಬೋದು, ನಮ್ಮ ಸಚಿವರಾದಾಗಿಂದ ಈ ಭಾಗದಲ್ಲೇ ಬಂದಂಥ ಅನೇಕ ಚುನಾವಣೆಗಳನ್ನಾಗಿರ್ಬೋದು, ಇಲ್ಲ ನಮ್ಮ ಪಕ್ಷದ ಸಂಘಟನೆಯನ್ನು ಮತ್ತು ಪಕ್ಷವನ್ನು ಸದೃಢಗೊಳಿಸುವುದರಲ್ಲಿ ಆಗಿರ್ಬೋದು, ವಿಶೇಷವಾಗಿ 2 ಸಲ ನಮ್ಮ ಮುಖ್ಯಮಂತ್ರಿಗಳನ್ನು ಈ ಜಿಲ್ಲೆಗೆ ಕರೆಸಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಇಡೀ ಜಿಲ್ಲೆಗೆ ಕೊಟ್ಟಂಥ ಕೀರ್ತಿ ಆಗಿರ್ಬೋದು, ಇವೆಲ್ಲವೂ ಕೂಡ ಪಕ್ಷದ ಪರವಾಗಿ ಕೆಲಸ ನಿರ್ವಹಿಸಿದ್ದಾರೆ ಅಂತಕ್ಕಂಥ ಅಂದರೆ ಅದು ತಪ್ಪಾಗಲಾರದು. ಅದರಿಂದ ಏನು ಇವತ್ತು ನಮ್ಮ AICCನವರು ಮುಖ್ಯಮಂತ್ರಿಗಳನ್ನಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ, ಉಪಮುಖ್ಯಮಂತ್ರಿಗಳನ್ನಾಗಿ ಡಾಕ್ಟರ್ G. ಪರಮೇಶ್ವರ್ ಅವರನ್ನು ಈ ಸಂಪುಟದಲ್ಲಿ ಮಾಡಿ ಸಚಿವ ಸಂಪುಟನ ರಚನೆ ಮಾಡಿದ್ದಾರೋ, ಇದರಲ್ಲಿ ಭಾಳ ನಿರೀಕ್ಷೆ ಇತ್ತು. ನಮಗೆ ಈ ಭಾಗದ ಜನಕ್ಕೆ, ಮುಖಂಡರುಗಳಿಗೆ, ಪದಾಧಿಕಾರಿಗೆ ಎಲ್ಲರಿಗೂ ಕೂಡ ಭಾಳ ನಿರೀಕ್ಷೆ ಇತ್ತು. ಪ್ರಥಮ 1ನೇ ಫೇಸಲ್ಲೇ ಕೂಡ ನಮ್ಮ ಸಚಿವರು ಇವತ್ತು ನಮ್ಮ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತಕ್ಕಂಥ ಹಂಬಲದಲ್ಲಿದ್ದೀವಿ. ಅದೇನೋ ಕಾರಣ ಗೊತ್ತಿಲ್ಲ, ಯಾವುದೇ ಒಂದು ತೊಂದರೆ ಏನು ಗೊತ್ತಿಲ್ಲ. ಆದರೆ 2ನೇ ಫೇಸಲ್ಲಿ ನೀವೇನು ಸಚಿವ ಸಂಪುಟವನ್ನು ನೀವು ರಚನೆ ಮಾಡ್ತೀರೋ ಅದರಲ್ಲಿ ಕಡ್ಡಾಯವಾಗಿ ನಮ್ಮ ಡಾಕ್ಟರ್ MC ಸುಧಾಕರ್ ಅವ್ರನ್ನ ಸಚಿವರನ್ನಾಗಿ ನೀವು ಪರಿಗಣಿಸಬೇಕು, ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು. ನೀವು ಯಾವ ಈಕ್ವೇಷನ್ಸ್ ನೀವು AICC ಅವರು ನೀವು ಯಾವ ಈಕ್ವೇಷನ್ಸ್ ತೊಗೊತೀರೋ ಗೊತ್ತಿಲ್ಲ, ಕ್ಯಾಸ್ಟ್ ಈಕ್ವೇಷನ್ ತೊಗೊತೀರೋ, ಇಲ್ಲ ಡೆವಲಪ್ಮೆಂಟ್ ಈಕ್ವೇಷನ್ ತೊಗೊತೀರೋ, ಇಲ್ಲ ನೀವು ರೆವಿನ್ಯೂ ಡಿವಿಷನಲ್ ಈಕ್ವೇಷನ್ ತೊಗೊತೀರೋ, ಯಾವ ಈಕ್ವೇಷನ್ ಆದರೂ ತೊಗೊಳ್ಳಿ. ನೀವು ದಯವಿಟ್ಟು ನಿಮಗೆ ನಿಮ್ಮ AICCಗೆ ನಾವೆಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು ನಾವು ಸದಾ ನಿಮಗೆ ಚಿರುಣಿಯಾಗಿರ್ತೀವಿ. ನಮ್ಮ ಮುಖಂಡರನ್ನ, ನಮ್ಮ ಶಾಸಕರನ್ನ ನೀವು ಕಡ್ಡಾಯವಾಗಿ ನೀವು ಸಚಿವರನ್ನಾಗಿ ಮಾಡಲೇಬೇಕು ಅಂತ ನಾವೆಲ್ಲರೂ ಕೂಡ ಒಕ್ಕರಣದಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಪಕ್ಷದ ನಾಯಕರಾದಂಥ ಚಿಕ್ಕಬಳ್ಳಾಪುರ ಕ್ಷೇತ್ರದ ಡಾಕ್ಟರ್ MC ಸುಧಾಕರ್ ಅವರಿಗೆ ಸಚಿವ ಸ್ಥಾನ ಸಿಗ್ತದೆ ಅಂತ ಎಲ್ಲರೂ ಭಾಳ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ವಿ. ಆದರೆ ಕಾರಣಾಂತರದಿಂದ ಆ ಒಂದು ಅವಕಾಶ ಕೈತಪ್ಪಿದೆ. ನಿನ್ನೆ ನಡೆದಂಥ ಹೊಸ ಸಚಿವ ಸಂಪುಟ ರಚನೆಯ ಮುಖ್ಯಮಂತ್ರಿಗಳಾಗಿ ಡಿ.ಕೆ. ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳಾಗಿ ಪರಮೇಶ್ವರ್ ಅವರು, ಎಲ್ಲ ಸಚಿವ ಸಂಪುಟದ 12 ಜನ ಸಚಿವ ಸಂಪುಟ ಸದಸ್ಯರು ಹಾಗೂ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ ಕೇಂದ್ರದಲ್ಲಿ CWC ಕಮಿಟಿ ಮೆಂಬರ್ ಮಾಡಿದ್ದಾರೆ. ಅವ್ರಿಗೂ ಎಲ್ರಿಗೂ ಕೃತಜ್ಞತೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸ್ತಾ 2023ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಈ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 135 ಸ್ಥಾನಗಳನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಟ್ಟು ಸರ್ಕಾರವನ್ನು ನಡೆಸಬೇಕು ಅಂತೇಳಿ ಜನರ ಆಶೀರ್ವಾದ ಮಾಡಿದರು. ಆ ಒಂದು ಸಂದರ್ಭದಲ್ಲಿ ಮಾನ್ಯ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ಮತ್ತು AICCಯ ಪದಾಧಿಕಾರಿಗಳು ನಮ್ಮ ನಾಯಕರಿಗೆ ಒಂದು ಅವಕಾಶ ಮಾಡಿ ಉನ್ನತ ಶಿಕ್ಷಣ ಇಲಾಖೆಯನ್ನು ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದರು. ಆ ಜವಾಬ್ದಾರಿಯನ್ನು 3 ವರ್ಷದಿಂದ ಭಾಳ ಅಚ್ಚುಕಟ್ಟಾಗಿ ರಾಜ್ಯದಲ್ಲೇ ಮತ್ತು ರಾಷ್ಟ್ರದಲ್ಲಿ ಉನ್ನತ ಶಿಕ್ಷಣ ಸಚಿವಾಲಯವನ್ನು ಉನ್ನತ ದರ್ಜೆಗೆ ಏರಿಸಿರ್ತಕ್ಕಂಥ ಕೀರ್ತಿ MC ಸುಧಾಕರ್ ಅವರಿಗೆ ಸಲ್ತಾರೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛೆ ಪಡ್ತೀನಿ. ಹಾಗಾಗಿ ಮುಂದೆ ಕೂಡ ಒಳ್ಳೆಯ ಒಂದು ಇದೇ ಖಾತೆ ಕೊಟ್ಟರು ಕೂಡ ಪರವಾಗಿಲ್ಲ. ನೆಕ್ಸ್ಟು 2ನೇ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಬೇರೆ ಇನ್ನು ಇದಕ್ಕಿಂತ ಉನ್ನತ ಖಾತೆ ಕೂಡ ಕೊಟ್ಟರು ಕೂಡ ಅವರು ಯಾವುದೇ ಖಾತೆ ಕೊಟ್ಟರು ಕೂಡ ಉನ್ನತ ರೀತಿಯಲ್ಲಿ ಜವಾಬ್ದಾರಿಯನ್ನು ತಗೊಂಡು ಮಾಡ್ತಾರೆ. ಈ ರಾಜ್ಯಕ್ಕೆ ಮತ್ತು ಈ ರಾಷ್ಟ್ರಕ್ಕೆ ಒಳ್ಳೆಯ ಕೀರ್ತಿ ತರ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ದೃಢವಾದಂಥ ಒಂದು ಶಕ್ತಿಯನ್ನು ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಅವರಿಗೆ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನವನ್ನು ಒಡಿಸಬೇಕು ಅಂತೇಳಿ AICC ಅವರು ಮತ್ತು ಈಗ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರಲ್ಲಿ ಎಲ್ಲರ ಪರವಾಗಿ, ಕಾರ್ಯಕರ್ತರ ಪರವಾಗಿ, ನಮ್ಮ ತಾಲೂಕಿನ ಜನತೆ ಪರವಾಗಿ ಮನವಿಯನ್ನು ಮಾಡ್ತೇನೆ. ಎಲ್ಲ ಕಾರ್ಯಕರ್ತರು ಮತ್ತು ನನ್ನ ತಮ್ಮಂದಿರು ಶಾಸಕರು, ಮಾಜಿ ಮುಖ್ಯಮಂತ್ರಿ, ಕರ್ನಾಟಕ ಸರ್ಕಾರದ ಮಾಜಿ ಉನ್ನತ ಶಿಕ್ಷಣ ಮಂತ್ರಿಗಳಾದಂಥ MC ಸುಧಾಕರ್ ಈ ಜಿಲ್ಲೆಗೆ ಕೊಡುಗೆ ಕೊಟ್ಟಿರೋದೇನೆಂದರೆ, ಚಿಕ್ಕಬಳ್ಳಾಪುರದಲ್ಲಿ ಹೂವಿನ ಮಾರ್ಕೆಟ್ ಒಂದು ತರಬೇಕು ಅಂದರೆ ಎಷ್ಟು ಕಷ್ಟ ಇದೆ ಈಗಿನ ಇದರಲ್ಲಿ. ಅದೇ ರೀತಿ ಶಿಕ್ಷಣದಲ್ಲಿ ರೇಷ್ಮೆ ಗೋಲ್ಡ್ ಮಾರ್ಕೆಟ್ ಬಂದಿದ್ದಾರೆ. ಅವರು ಉನ್ನತ ಶಿಕ್ಷಣದಲ್ಲಿ ಮಾತ್ರ ಅಲ್ಲದೆ ಬೇರೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಅವರು ತಗೊಳ್ತಕ್ಕಂಥ ನಿರ್ಧಾರಗಳು
ಆ ನಿರ್ಧಾರಗಳು ಬೇರೆ ಯಾವುದು ತಗೊಳ್ಳೋದಕ್ಕಾಗಲ್ಲ. ಆದ್ರಿಂದ ದಯವಿಟ್ಟು ಈ ಸರ್ಕಾರದ ಈಗಿನ DK ಶಿವಕುಮಾರ್ ಸರ್ಕಾರದಲ್ಲಿ ಅವರು ಕೆಲಸಗಳು ನೋಡಿ ಅವ್ರಿಗೆ ಇನ್ನೂ ಈಗ ಕೊಟ್ಟಿರ್ತಕ್ಕಂಥ ಮಂತ್ರಿಗಿಂತ ಇನ್ನೂ ಒಳ್ಳೆ ಮಂತ್ರಿ ಕೊಡಬೇಕು. ನೆಕ್ಸ್ಟ್ ಇವಾಗ 2ನೇ ಕಂತಲ್ಲಿ ಅವ್ರನ್ನ ಮಂತ್ರಿ ಮಾಡಲೇಬೇಕಂತೇಳಿ ಒತ್ತಾಯಿಸ್ತಾ ಎಲ್ಲರಿಗೆ ನಮಸ್ಕಾರ. ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಇಲ್ಲಿ ಸೇರಿರ್ತಕ್ಕಂಥ ವಿಚಾರ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ. ನಾನೀಗ ನಗರಸಭೆ ಅಧ್ಯಕ್ಷನು ಆಗಿ 2008ರಲ್ಲಿ ನಗರಸಭೆ ಅಧ್ಯಕ್ಷನಾಗಿ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದೀನಿ ಡಾಕ್ಟರ್ ಸುಧಾಕರ್ ಸಾಹೇಬರು. ಆವತ್ತಿಂದ ಹಿನ್ನೆಲೆಯಿಂದ ಅದರಿಂದ ಹಿಂದೆ ನಾನು ಸುಮಾರು ಒಂದು 20 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಚೌಡರೆಡ್ಡಿ ಯಜಮಾನ್ರ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲಿಂದ ಸ್ವಲ್ಪ ವಿಚಾರ ಹೇಳಬೇಕಾಗುತ್ತೆ. ಯಾಕಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಹೈಕಮಾಂಡ್ಗೆ ಮುಟ್ಟಬೇಕು ಅಂತ ನಾನು ಹಳೆಯದನ್ನು ಹೇಳಬೇಕಾಗಿ ತಮ್ಮಲ್ಲಿ ಹೇಳ್ಬೇಕಾಗುತ್ತೆ. ತಮ್ಮಲ್ಲಿ ಕೃಷ್ಣ ಬೈರೇಗೌಡರು ಫಸ್ಟು ಇಂಡಿಪೆಂಡೆಂಟ್ ಆಗಿ ನಿಂತರು. ಆವತ್ತಿನ ಸಂದರ್ಭದಲ್ಲಿ ಚೌಡರೆಡ್ಡಿ ಯಜಮಾನರು ಸುಧಾಕರ್ ಸಾಹೇಬ್ರಿಬ್ಬರು ನಾವೆಲ್ಲನೂ ಕೆಲವು ಅನಿವಾರ್ಯ ಕಾರಣಗಳಿಂದ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಬೇಕಾಯಿತು ಕೃಷ್ಣ ಬೈರೇಗೌಡರು ಜೊತೆ. ಇವತ್ತು ಅವರು ಅವತ್ತು ಇಂಡಿಪೆಂಡೆಂಟ್ ಆಗಿ ಅವ್ರು ಕೆಲಸ ಮಾಡಿ ಆಯ್ಕೆ ಆದರು. ಇಡೀ ಕಾಂಗ್ರೆಸ್ ಗೌರ್ಮೆಂಟು SM ಕೃಷ್ಣ ಅವ್ರ ಗೌರ್ಮೆಂಟು ವೇಮಗಲ್ ಕ್ಷೇತ್ರದಲ್ಲಿ ಠಿಕಾಣೆ ಆಗಿತ್ತು. ಅಂತಹ ಸಂದರ್ಭದಲ್ಲಿ ಚೌಡರೆಡ್ಡಿ ಯಜಮಾನರು ಸುಧಾಕರ್ ಸಾಹೇಬರು ಬೆಟ್ಟಿಕೊಂಡು ಅಲ್ಲಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಸ್ಕೊಂಡಿದ್ವಿ. ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಸ್ಕೊಂಡಿದ್ದೇನಪ್ಪ ವಿಚಾರ ಅಂದರೆ ಅವರು ಒಂದು ವಜ್ರದಂತೆ ಕಿರೀಟದಂತೆ ರಾಜ್ಯದಲ್ಲಿ ಇವತ್ತು 4-5 ಬಾರಿ ಮಂತ್ರಿಗಳಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಚೌಡರೆಡ್ಡಿ ಯಜಮಾನರ ಮಾತಿನಂತೆ ಇವತ್ತು ಕೊಡುಗೆಯನ್ನಾಗಿ ಕೊಡ್ತಾ ಇದ್ದಾರೆ. ಅದೇ ಕೃಷ್ಣ ಬೈರೇಗೌಡ ಅವರು ಹಂಗೆ ನಮ್ಮ ಚೌಡರೆಡ್ಡಿ ಯಜಮಾನರ ಮನೆಯಲ್ಲಿ MLAಗಳನ್ನ MP ಗಳನ್ನ ತಯಾರು ಮಾಡ್ತಕ್ಕಂಥ ಫ್ಯಾಕ್ಟ್ರಿ ಚೌಡರೆಡ್ಡಿ ಯಜಮಾನರ. ಆ ಕಾಂಗ್ರೆಸ್ ಪಕ್ಷಕ್ಕೆ ಇವ್ರ ಶಕ್ತಿ ಏನಂತ ಗೊತ್ತೈತೆ. KPCC ಕಚೇರಿ ಕಟ್ಟಿದ್ದು ಚೌಡರೆಡ್ಡಿ ಯಜಮಾನರ ಕಾಲದಲ್ಲಿ. ಇವತ್ತು ಇವೆಲ್ಲವನ್ನು ಕಾಂಗ್ರೆಸ್ ಪಕ್ಷ DK ಶಿವಕುಮಾರ್ ಸಾಹೇಬರಾಗ್ಬೋದು, G ಪರಮೇಶ್ವರ್ ಸಾಹೇಬರಾಗ್ಬೋದು, ಇವೆಲ್ಲವನ್ನು ಹಳೆವನ್ನು ನಿರ್ಮಿಸಿಕೊಂಡು ಸುಧಾಕರ್ ರೆಡ್ಡಿ ಸಾಹೇಬರು ಸಾಮರ್ಥ್ಯ ಹೆಂಗೈತೆ ರಾಜಕಾರಣದಲ್ಲಿ 2 ಜಿಲ್ಲೆಗಳಲ್ಲಿ 20 ಗಂಟೆಗಳು 21 ಗಂಟೆಗಳ ಕಾಲ ರಾಜಕಾರಣಕ್ಕೆ ಸೀಮಿತವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ಜನ ಲೀಡರ್ಗಳನ್ನು ತಯಾರು ಮಾಡ್ತಾ ಇದ್ದಾರೆ, ಎಷ್ಟು ಜನ MLAಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ಮನದಟ್ಟುಕೊಂಡು ಈಗ ಕೋಲಾರಲ್ಲಿ ಮಂಜುನಾಥ್ ಸಾಹೇಬರು ಇದ್ದಾರೆ. ಅವರು ಕೇವಲ 15-20 ದಿವಸದಲ್ಲಿ MLAಗಳಾದ್ರು. ಪ್ರದೀಪ್ ಈಶ್ವರ್ ಅವರು MLA ಆದರು. ಯಾರ ಕಾರಣಾಂತರದಿಂದ, ಯಾರ ಶಕ್ತಿ ಸಾಮರ್ಥ್ಯದಿಂದ ಇವೆಲ್ಲವನ್ನು ಅರ್ಥಕೊಂಡು KPCC ಕಾಂಗ್ರೆಸ್ ಪಕ್ಷ ನಮ್ಮ ಶಾಸಕರಿಗೆ ಅಭಿವೃದ್ಧಿ ವಿಚಾರಕ್ಕೆ ಬಂದರೆ ಎಲ್ಲ ಹೇಳಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ರಾಜ್ಯದಲ್ಲಿ 1ನೇ ಸ್ಥಾನದಲ್ಲಿ ನಾವಿದ್ದೀವಿ, ನಮ್ಮ ಸಾಹೇಬರಿದ್ದಾರೆ. ಇವೆಲ್ಲವನ್ನು ಕಾಂಗ್ರೆಸ್ ಪಕ್ಷ ಅರ್ಥಕೊಂಡು ಚೌಡರೆಡ್ಡಿ ಯಜಮಾನರ ಕಾಲದಲ್ಲಿ ಅವರಿಗೆ ನಗರಾಭಿವೃದ್ಧಿ ಸಚಿವರ ಸ್ಥಾನವನ್ನು ಕೊಟ್ಟಿದ್ರು. ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಮುಖ್ಯವಾಹಿನಿಯಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಕೊಡಿಸಿದ್ರು. ಯಾರೋ ಚೌಡರೆಡ್ಡಿ ಯಜಮಾನ ವೀರಪ್ಪ ಇದೇವರು ಅಂತ ನಾಯಕರು ಇವರು. ಅವ್ರ ಕಾಲದಲ್ಲಿ ನಗರಾಭಿವೃದ್ಧಿ ಸಚಿವರ ಸ್ಥಾನವನ್ನು ಕೊಟ್ಟಿದ್ರು ಚೌಡರೆಡ್ಡಿ ಯಜಮಾನರಿಗೆ. ಹಾಗೆ ಹೋಮ್ ಮಿನಿಸ್ಟರ್ ಸ್ಥಾನವನ್ನು ಕೊಟ್ಟಿದ್ರು. ಅದೇ ರೀತಿ ನಮ್ಮ ಶಾಸಕರು ಇಷ್ಟು ಜನ ಶಾಸಕರನ್ನ MP ಗಳನ್ನೆಲ್ಲ ಕೊಡ್ತಾ ಇದ್ದಾರೆ, ಲೀಡರ್ಗಳನ್ನ ತಯಾರು ಮಾಡ್ತಾ ಇದ್ದಾರೆ. 2 ಜಿಲ್ಲೆಗಳಲ್ಲೂ ಎಲ್ಲ ವರ್ಗದವರನ್ನು ಸಮಾನವಾಗಿ ನೋಡಿಕೊಂಡು ಒಮ್ಮತದಿಂದ 20 ಗಂಟೆ ಕೆಲಸ ಮಾಡಿ ಈ ಪಕ್ಷಕ್ಕೆ ಅಪಾರವಾದಂಥ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೆ 2ನೇ ಅವಧಿಯಲ್ಲಿ ಮಂತ್ರಿ ಸ್ಥಾನವನ್ನು ಕೊಟ್ಟು ಈ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳಲೇಬೇಕು ಅಂತ ನಾವು ಕಾಂಗ್ರೆಸ್ ಪಕ್ಷವನ್ನು ಒತ್ತಾಯ ಮಾಡ್ತೀವಿ. ಶಿವಕುಮಾರ್ ಸಾಹೇಬರು ಪ್ರಮಾಣ ಸ್ವೀಕಾರ ಮಾಡಿದ್ದಾರೆ. ಮೊದಲನೇದಾಗಿ ಅವ್ರಿಗೂ ಹಾಗೂ ಮುಖ್ಯಮಂತ್ರಿಗಳಾದ ಡಾಕ್ಟರ್ G ಪರಮೇಶ್ವರ್ ಅವರಿಗೆ ಹಾಗೂ KPCC ಅಧ್ಯಕ್ಷರಾಗಿ BK ಹರಿಪ್ರಸಾದ್ ಸರ್ ಅವರು ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಇವರು 3 ಜನಕ್ಕೂ ಹಾಗೂ ಇವರ ಜೊತೆಯಲ್ಲಿ ಇನ್ನೇನು 13 ಜನ ಸಚಿವ ಸ್ಥಾನಗಳಾಗಿದ್ದಾರೆ. ಅವ್ರಿಗೆಲ್ಲರಿಗೂ ಅಭಿನಂದನೆ ತಿಳಿಸಿದ ಈ ಒಂದು ವಿಚಾರವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖ್ಯಮಂತ್ರಿ ಆಗಿರೋ ಒಂದು ಖುಷಿಯಲ್ಲಿದ್ದರೆ ಇಡೀ ಚಿಂತಾಮಣಿ ತಾಲೂಕಿನ ಕಾರ್ಯಕರ್ತರು ಹಾಗೂ ಡಾಕ್ಟರ್ MC ಸುಧಾಕರಣ್ಣನವರ ಅಭಿಮಾನಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನೋವಲ್ಲಿದ್ದರು. ಏನ ನೋವು ಅಂದರೆ ಇಡೀ ರಾಜ್ಯದಲ್ಲಿ ಕಳೆದ ಈ 3 ವರ್ಷದಲ್ಲಿ ನನಗೆ ಕೊಟ್ಟಿರುವ ಸಚಿವ ಸ್ಥಾನಕ್ಕೆ ಅತ್ಯಂತ 20 ಗಂಟೆಗಳಲ್ಲಿ ನಮ್ಮೆಲ್ಲ ಮುಖಂಡರು ಹೇಳಿದಂಗೆ ಆ ಸ್ಥಾನಕ್ಕೆ ಬೇರೆ ಬೇರೆ ಸಚಿವರು ಅವರ ಕೆಲಸ ಅವರ ಪಾಠ ವರ್ಕ್ ಅವ್ರು ಮಾಡಿರ್ತಾರೆ. ಆದರೆ ನಮ್ಮ ಸಚಿವರ ಬಗ್ಗೆ ನಾವು ಮಾತ್ರ ಹೇಳಬೇಕು. ನಮ್ಮ ಸಚಿವರು ಅವ್ರದೇ ಆದ ಒಂದು ರೂಪುರೇಷೆಗಳನ್ನು ಸೇರಿಸ್ಕೊಂಡು ಶನಿವಾರ ಮಾತ್ರ ಕಾನ್ಸ್ಟಿಟ್ಯೂನ್ಸಿಗೆ ಟೈಮ್ ಕೊಟ್ಟು ಎಲ್ಲ ಮುಖಂಡರಿಗೊಂದು ನೋವಿದೆ.
ನಮ್ಮ ಫೋನ್ ತೆಗಿಲಿಲ್ಲ, ನಾವು 24 ಗಂಟೆ ದುಡಿದ್ವು, ನಮ್ಮ ಫೋನ್ ತೆಗಿಲಿಲ್ಲ, ನಮ್ಗೆ ಸಿಗ್ಲಿಲ್ಲ, ನಮ್ಮ ಕಷ್ಟ ನೋವು ಆಗ್ಲಿಲ್ಲ ಅಂತ ಇಷ್ಟೊಂದು ಆಪಾದನೆಗಳು ಇಟ್ಕೊಂಡ್ರು. ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಕೊಟ್ಟಂತ ಜವಾಬ್ದಾರಿ ಅತ್ಯುತ್ತಮವಾಗಿ ನಿರ್ವಹಿಸಿರುವ ಸಚಿವರಲ್ಲಿ ಒಬ್ಬರಾದ ಸಚಿವರು ಡಾಕ್ಟರ್ ಎಂ ಸಿ ಸುಧಾಕರ್ನವರು ಅಂದ್ರೆ ಸುಳ್ಳಾಗಲಾರದು. ಈ ಕಾಂಗ್ರೆಸ್ ಪಕ್ಷಕ್ಕೆ ನೇರವಾಗಿ ಒತ್ತಾಯ ಏನಂದ್ರೆ, ಪಕ್ಷದ ಹಿತದೃಷ್ಟಿ, ಈ ಜಿಲ್ಲೆಯ ಪಕ್ಷದ ಹಿತದೃಷ್ಟಿ, ಪಕ್ಷದಲ್ಲಿರುವ ಎಲ್ಲ ಮುಖಂಡರುಗಳಿಗೆ ಎಸಿಸಿ ಅಧ್ಯಕ್ಷಗಳಾಗ್ಬೋದು, ಕೆಪಿಸಿಸಿ ಅಧ್ಯಕ್ಷಗಳಾಗ್ಬೋದು, ಸ್ಕ್ರೀನಿಂಗ್ ಸಮಿತಿ ಮೆಂಬರ್ಗಳಾಗ್ಬೋದು, ಸಿದ್ದರಾಮಯ್ಯ ಮೊನ್ನೆ ತಾನೇ ಅಪಾಯಿಂಟ್ಮೆಂಟ್ ಆಗಿರುವ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಧ್ಯಕ್ಷರ ಮೆಂಬರ್ ಆಗಿರೋ ಸಿದ್ದರಾಮಯ್ಯನವ್ರಿಗೂ ನಮ್ಮ ಈ ಚಿಂತಾಮಣಿ ತಾಲೂಕಿನ ಅಲ್ಪಸಂಖ್ಯಾತರ ಪರವಾಗಿ ಎಲ್ಲ ವರ್ಗದ ಜನರ ಪರವಾಗಿ ನಾವು ಒತ್ತಾಯ ಮಾಡ್ತೀವಿ. ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ನವ್ರನ್ನ ದಯವಿಟ್ಟು ಈ ಮೊದಲೇ ಲಿಸ್ಟಲ್ಲೇ ಸೇರ್ಪಡೆ ಮಾಡ್ಕೊಬೇಕಾಗಿತ್ತು. ಅಂತ ಒಳ್ಳೆ ಕೆಲಸ ಅವ್ರು ಮಾಡಿ ರಾಜ್ಯದಲ್ಲಿ ಒಳ್ಳೆ ಹೆಸರು ತಗೊಂಡು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿಕೊಂಡು ಅವ್ರು ಕೊಟ್ಟಿರೋ ಜಿಲ್ಲೆಯಲ್ಲಿ ಸಹ ಯಾವುದೇ ಪಕ್ಷಭೇದವಿಲ್ಲದೆ ಕಾನ್ಸ್ಟಿಟ್ಯೂನ್ಸಿ ಅವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ ನಮ್ಮೆಲ್ಲರ ಗಮನಕ್ಕೂ ಇದೆ. ಇದ್ರ ಬಗ್ಗೆ ಪ್ರತ್ಯೇಕವಾಗಿ ನಿಮ್ಗೆ ಹೇಳೋ ಅವಶ್ಯಕತೆ ನಮಗಿಲ್ಲ. ನಿಮ್ಗೆಲ್ಲ ರಿಪೋರ್ಟ್ಸ್ ಇರುತ್ತೆ. ಯಾವ ಸಚಿವರು ಏನೇನು ಎಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಎಷ್ಟೊಂದು ಕಷ್ಟಪಟ್ಟಿದ್ದಾರೆ, ಏನು ಮಾಡಿದಾರಂತೆ, ಯಾವ ಕಾರಣಕ್ಕೆ ಅವ್ರು ಮೊದಲೇ ಪಟ್ಟಿಯಲ್ಲಿ ಇಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ. ಜಾತಿವಾರು ಆಗ್ಬೋದು, ಮತ್ತೊಂದು ಆಗ್ಬೋದು, ಏನು ಕಾರಣಕ್ಕೆ ನೀವು ಒಂದು ಮೊದಲೇ ಪಟ್ಟಿಯಲ್ಲಿ ಅವ್ರು ಸೇರಿಸಿಲ್ಲ ನಮಗಂತೂ ಗೊತ್ತಿಲ್ಲ. ಆದ್ರೆ ಇಡೀ ಕಾಂಗ್ರೆಸ್ ಪಕ್ಷದ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ನಮ್ಮ ತಾಲೂಕಿನ ಕಾಂಗ್ರೆಸ್ ಮುಖಂಡರುಗಳ ಪರವಾಗಿ ನಾವು ಒತ್ತಾಯ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಮುಂದಿನ 2ನೇ ಅವಧಿಯಲ್ಲಿ ಏನು ಸಚಿವ ಸ್ಥಾನ ವಿಸ್ತರಣೆ ಆಗುತ್ತೆ ಆ ದಯವಿಟ್ಟು ನಿಮ್ಮಲ್ಲಿ ಕಳಮನವಿ ಹಾಗೂ ಒತ್ತಾಯನೂ ಮಾಡ್ತೀವಿ. ನಮ್ಮ ಸಚಿವರಿಗೆ ಒಳ್ಳೆ ಅದೇ ಪೋರ್ಟ್ಫೋಲಿಯೋ ಕೊಟ್ಟು ಅಪೂರ್ಣಗೊಂಡಿರುವ ಕೆಲಸಗಳು ಪೂರ್ಣಗೊಳಿಸೋದಕ್ಕೆ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ತಮ್ಮಲ್ಲಿ ಒತ್ತಾಯ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಸುಧಾಕರ್ ರೆಡ್ಡಿಗೆ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿಗೆ ಬೇಕು